ಆಕೆಗೆ ಡಿವೋರ್ಸ್ ಆಗಿತ್ತು. ತನ್ನ ಮಗಳ ಜೊತೆ ಜೀವನ ಕಟ್ಕೊಂಡಿದ್ಲು. ಆತನಿಗೆ ಹೆಂಡತಿ ಮಕ್ಕಳು ಅಂತ ಸಂಸಾರವಿತ್ತು. ಆದರೂ ಪರಸ್ತ್ರೀ ವ್ಯಾಮೋಹ. ಆ ಇಬ್ಬರ ನಡುವೆ ಪರಿಚಯ, ಸ್ನೇಹ, ಪ್ರೀತಿ ಒಂದು ಅಕ್ರಮ ಸಂಬಂಧಕ್ಕೆ ನಾಂದಿ ಹಾಡಿತ್ತು. ಆದರೆ ಆಕೆ ಲವ್ ಬೇಡ, ಮದುವೆ ಆಗು ಎಂದಿದ್ದೇ ತಪ್ಪಾಗಿ ಹೋಯ್ತು ನೋಡಿ. ಲವ್ ಬೇಡ ಮದ್ವೆಯಾಗು ಎಂದಿದ್ದಕ್ಕೆ ನಡೆದೇ ಹೋಯ್ತು ಹತ್ಯೆ. ನಡು ರಸ್ತೆಯಲ್ಲೇ 7-8 ಬಾರಿ ಚುಚ್ಚಿ ಕೊಲೆ. ಈ ಫೋಟೋದಲ್ಲಿರುವ ಈ ಇಬ್ಬರ ಕಹಾನಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಮೊದಲಿಗೆ ಪರಿಚಯ, ಸ್ನೇಹ, ನಂತರ ದೈಹಿಕ ಸಂಬಂಧ ಬೆಳೆಸುವಷ್ಟು ಕ್ಲೋಸ್ ಆದವರ ಕತೆ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಈತನ ಹೆಸರು ಕುಟ್ಟಿ. ಈಗಾಗಲೇ ಈತನಿಗೆ ಮದುವೆಯಾಗಿ ಸಂಸಾರವಿತ್ತು. ಕೆಜಿಹಳ್ಳಿ ಭಾಗದಲ್ಲಿ ಸಣ್ಣ ಪುಟ್ಟ ಫೈನಾನ್ಸ್ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದ. ಇನ್ನು ಈಕೆಯ ಹೆಸರು ರೇಣುಕಾ ಅಂತ. ಪಿಳ್ಳಣ್ಣ ಗಾರ್ಡ್ನ ನಿವಾಸಿ. ದಿನಗೂಲಿ ಕೆಲಸ ಮಾಡಿಕೊಂಡು ತನ್ನ ಮಗಳನ್ನ ಸಾಕ್ತಾ ಇದ್ಲು. ಆದ್ರೆ ಈಕೆಗೆ ಕುಟ್ಟಿ ಪರಿಚಯವಾಗಿ ಆತ್ಮೀಯತೆ ಬೆಳೆದು ಪ್ರೇಮಾಂಕುರವಾಗಿತ್ತು. ಆದ್ರೆ ಇದೇ ಸಂಬಂಧ ಈಕೆಯನ್ನ ಬಲಿ ಪಡೆದಿದೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇದ್ಲು. ಅಣ್ಣ ಏನು ನಡೀತಾ ಇದೆ, ಏನು ವಿಷಯ ಅಂತ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಅವಳು ಮಾಡೋದು ಮನೆ ಕೆಲಸ ಮಾಡೋಳು. ಮನೆ ಕೆಲಸ ಹೋಗ್ಬಿಟ್ಟು ಬರುವಾಗ ಅವನು ಕ್ಯಾಮ್ರಾದಲ್ಲಿ ಎಲ್ಲ ವಿಡಿಯೋ ಕವರೇಜ್ ಆಗಿದೆ. ಅವನು ಅಲ್ಲಿ ಹೋಗ್ಬಿಟ್ಟು ಅವ್ನು ಎಲ್ಕೊಂಡು ಬಂದಿರೋದು ಎಲ್ಲ ವಿಡಿಯೋ ಅಲ್ಲಿ ಕವರೇಜ್ ಆಗಿದೆ. ವಿಡಿಯೋ ಕವರೇಜ್ ಆಗಿಬಿಟ್ಟು ಅವ್ನು ಚುಚ್ಚಿದ್ರೂ ಅಲ್ಲ ಆಯ್ತಾ. ಅದರಲ್ಲಿ ಸ್ವಲ್ಪ ನಮಗೆ ನ್ಯಾಯ ನಿಧಿ ಬೇಕು ಸರ್. ಎಲ್ಲದ ಅಕ್ಕಪಕ್ಕಲ್ಲಿ ವಿಶ್ವಾಸಕೊಳ್ಳಿ ಸರ್. ಅವ್ಳದು ಊಟ ಬ್ಯಾಕ್ ಲಂಚ್ ನೋಡಿ ಸರ್. ಮನೆ ಕೆಲ್ಸಕ್ಕೆ ಹೋಗ್ತಾರ ಸರ್. ಇಲ್ಲಿ ನೋಡಿ ಸರ್, ಅವ್ಳದು ಊಟ ನೋಡಿ ಸರ್, ಹೆಂಗೆ ಮಾಡಿ ಅವರ ಸರ್. ನೋಡಿ ಸರ್, ಇದೆಲ್ಲ ನೋಡಿ ಸರ್ ನೀವು. ರೇಣುಕಾ ಟೈಮ್ ಪಾಸ್ ಲವ್ ಎಲ್ಲ ಬೇಡ ಮದುವೆಯಾಗು ಅಂತ ಕುಟ್ಟಿ ಹಿಂದೆ ದುಂಬಾಲು ಬಿದ್ದಿದ್ಲಂತೆ. ಇದರಿಂದ ರೊಚ್ಚಿಗೆದ್ದ ಕುಟ್ಟಿ ಅದೊಂದು ದಿನ ರೇಣುಕಾ ಕೆಲಸ ಮುಗಿಸಿ ಮನೆ ಕಡೆ ಬರೋದನ್ನೇ ಕಾದು ಕುಳಿತಿದ್ದ. ನಿನ್ನ ಬಳಿ ಮಾತನಾಡಬೇಕು ಬಾ ಅಂತ ರೇಣುಕಾಳನ್ನ ಎಳೆದೊಯ್ದು ಪಿಳ್ಳಣ್ಣ ಗಾರ್ಡನ್ ಸರ್ಕಾರಿ ಶಾಲೆ ಬಳಿ ಚಾಕುವಿನಿಂದ 7-8 ಬಾರಿ ಚುಚ್ಚಿ ಕೊಂದು ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ರೇಣುಕಾಳನ್ನ ಸ್ಥಳೀಯರು ಅಂಬೇಡ್ಕರ್ ಆಸ್ಪತ್ರೆಗೆ ರವಾನಿಸಿದ್ರು. ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರೋ ಕೆಜಿಹಳ್ಳಿ ಪೊಲೀಸರು ಆರೋಪಿ ಕುಟ್ಟಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವನಿಗೆ ಸರಿಯಾದ ದಂಡನೆ ಕೊಡಬೇಕು ಸರ್. ಅವನಿಗೆ ದೊಡ್ಡವರಪ್ಪ, ಅವ್ನಿಗೆ ಯಾರು ಇನ್ಸೂರೆನ್ಸ್ ಇದೆ, ನಮ್ಗೆ ಅದು ಮಾಡಬೇಡ ಸರ್. ಅವನಿಗೆ ರಿಸಲ್ಟ್ ಕೊಡಬೇಕು. ಅವನಿಗೆ ನಮ್ಮ ಊರು ಹೋಗಿದೆ ಸರ್. ನಮ್ಮ ತಂಗಿಗೆ ನಾನೇ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೆ ಸರ್. ಆಟೋದಲ್ಲಿ ಕರ್ಕೊಂಡು ಹೋಗಿ ಗುಚ್ಚಿಬಿಟ್ಟು ಹೋಗ್ಬಿಟ್ಟು ಸರ್. ಹೋಯ್ತು ಹಂಗೆ ಹೋಗ್ಬಿಟ್ಟು ನಮಗೆ ಅಲ್ಲಿ ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ಮ ತಂಗಿ ಹಂಗೆ ಬಿಡ್ತಿದ್ದು ಬನ್ನಿ, ನಿಮ್ಮ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾನು ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯಿತು. ಯಾರು ಈ ಥರ ಮಾಡಿದ್ದು ನಾನು ಕುಟ್ಟಿ ಹೇಳ್ತಾರೆ. ಪ್ರಿನ್ಸಿಪಲ್ ಹಿಂಗೆ ಮಾಡಬೇಕಾ, ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ. ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್. ಅವ್ರಿಗೂ ತುಂಬ ನ್ಯಾಯ ಸರ್. ನನಗೆ ನ್ಯಾಯ ಬೇಕು. ನನ್ನ ತಂಗಿ ತೀರೋಯ್ತು ಅಂತ ಅವನು ಬಿಡಬೇಡ. ಅವನಿಗೆ ಪ್ರಿನ್ಸ್ ರೆಡಿ ಆಯ್ತೆ, ನಾನು ಬೇಡ ಬರ್ತಾರೆ. ಕುಟುಂಬಸ್ಥರು ಕುಟ್ಟಿಯೇ ರೇಣುಕಾಳ ಹಿಂದೆ ಬಿದ್ದಿದ್ದ, ರೇಣುಕಾ ಒಪ್ಪದಿದ್ದಾಗ ಕೊಲೆ ಮಾಡಿರೋದಾಗಿ ಆರೋಪಿಸಿದ್ದಾರೆ. ಒಟ್ನಲ್ಲಿ ಈ ರೀತಿಯಾದ ಸಂಬಂಧಗಳು ಬಹುತೇಕ ಕೊಲೆಯಲ್ಲಿಯೇ ಅಂತ್ಯವಾಗುತ್ತವೆ. ಅದೇನೇ ಇದ್ರೂ ತನ್ನ ತಾಯಿಯನ್ನ ಕಳೆದುಕೊಂಡು ಇದೀಗ ರೇಣುಕಾ ಮಗಳು ತಬ್ಬಲಿಯಾಗಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.